ನಾವು ಇವರಿಂದ ಒಂದು 20 ದಿವಸ ಮುಂದಕ್ಕೆ ಹೋದ್ವಿ ಅನ್ಸುತ್ತೆ. ನನಗೇನು ಅರ್ಜೆಂಟ್ ನಾಳೆನೇ ನಂಗೆ ಏನಾದ್ರು ಬರ್ಬೇಕು, ನನಗೆ ಯಾವುದೋ ಈಗಲೇ ಆಗಬೇಕು ಅಂತಿರಲಿಲ್ಲ. ಆರಾಮಾಗಿ ಮಾಡಿ ಅಂತ. ನಿಮ್ಮ ಆಶೀರ್ವಾದಕ್ಕಿಂತ ಮುಂಚೆ ಅವ್ರ ಆಶೀರ್ವಾದ ತಗೊಂಡು ಇಬ್ರು ಶೂಟಿಂಗಿಗೆ ಹೋಗ್ತಾ ಇದ್ವಿ. ಬೇಜಾರು ಮಾಡ್ಕೋಬೇಡ, ಅವ್ರು ಹಂಗೆ ನೀನು ಕಾಲು ಎಳಿತಾ ಇರಲಿ. ಅವಳು ಯಾವ ರೀತಿ ಆಶೀರ್ವಾದ ಮಾಡಿದ್ರೆ ಕಾವ್ಯ? ಡೈಲಿ ಸೆಟ್ಟಿಗೆ ಬಂದ ತಕ್ಷಣ ಇಬ್ರು ಬಂದು ಕಾಲಿಗೆ ಬಿದ್ದುಬಿಡ್ತಾ ಇದ್ರು. ನಾನು ತುಂಬಾ ಸರ್ಚ್ ಮಾಡಿದ್ದೆ, ಏನಾದ್ರೂ ನಾನು ಒಪ್ಕೊಂಡಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಇರಕ್ ಆಗ್ತಿರ್ಲಿಲ್ಲ. ಏನೋ ಒಂದು ಡ್ರೀಮ್ ವರ್ಲ್ಡ್ ಅಲ್ಲಿ ಇದೀನಿ ಅನ್ನೋ ಫೀಲ್ ಆಗ್ತಾ ಇದೆ. ಇದ್ಯಾರಪ್ಪ ಫೋನ್ ಮಾಡಿ ಮನೆಗೆ ಬಂದು ಬ್ಯಾಂಕ್ ಅವರೆಲ್ಲ ರಿಸರ್ಚ್ ಮಾಡಿ ಕೆಲಸ ಮಾಡ್ತಾರೆ. ಈಗ ಒಂದು ಫೋನ್ ನೋಡಿದ್ರೆ ಬ್ಯಾಂಕ್ ಅವ್ರು ಯಾರ ಮನೆಗೂ ಹೋಗಲ್ಲ. ನನಗೆ ಅವರು ಅಷ್ಟು ಕಮ್ಯುನಿಕೇಶನ್ ಇಟ್ಕೊಂಡಿದ್ದೀವಿ. ಯಶಿಲ್ಲ, ನಾನು ಜಾಸ್ತಿ ವ್ಯವಹಾರದಲ್ಲಿ. ಅವರು ಯಶಿಗೆ ಹೊಸಕೆರೆಯಲ್ಲಿ ಮನೆ ಮಾಡುವಾಗ ಎಲ್ಲ ಬ್ಯಾಂಕು ರಿಜೆಕ್ಟ್ ಮಾಡಿ ತಂದು ಫೈಲ್ ಎಸ್ಬಿಟ್ಟು ನಂದಿನಿ ಮನೆಗೆ ಹೋದೆ. ಹೋಗಪ್ಪ ನೀನು ಕೊಡೋದು ಸಾಕಾಗಲ್ಲ ಅಂತ. ಇನ್ನೊಂದು ಮುಖ್ಯ ವಿಷಯ ಅಲ್ಲಿ ಎಲ್ಲೂ ಹೇಳಿಲ್ಲ, ಇಲ್ಲಿ ಹೇಳ್ತೀನಿ. ಇವರು ಈ ಪಾತ್ರಕ್ಕೆ ಇಷ್ಟು ರಾಜು ಕತೆ ಕೇಳಿ ಇಷ್ಟು ಒಳ್ಳೆ ಕತೆ, ಇಷ್ಟು ಒಳ್ಳೆ ಸ್ಟ್ರೆಂತ್ ಇದೆ ಈ ಕತೆ ಇದು. ಆಮೇಲೆ ಏನು ಅವ್ರಿಗೇನು ಅನಿಸುತ್ತೋ ಅದನ್ನು ಅವ್ರು ಥಿಂಕ್ ಮಾಡಿ ಹೇಳೋರಲ್ಲ. ಯಶ್ ಅವ್ರ ಮನೆ ಬ್ಯಾನರ್ ಅಂದ್ರೆ ಅವ್ರು ಒಪ್ಕೋತಿದ್ರ? ಓಡೋಗಿರೋರು ಹೌದಾ? ಇಲ್ಲ ಇನ್ನು ಖುಷಿ ಇಲ್ಲ ಹೆಂಗ್ ಮಾಡಿ ಈಗಲೇ ಕಾರ್ತಿಕ್ KRG ನಮ್ಮ ವಿಜಯ್ ಸರ್ದು ಇಲ್ಲ. ಕೆಲವ್ರಿಗೆ ಅದು ದಡ್ತನ ಇರುತ್ತೆ. ನಾನು ನೋಡ್ದಂಗೆ ಕೆಲವರು ಇವು ದೊಡ್ಡ ಬ್ಯಾನರಪ್ಪ ಅದು ಈಗ ಗೊತ್ತಿಲ್ಲ ನನಗೆ. ಈ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರೇನು ತೊಂದರೆ ಕೊಟ್ಟಿರ್ತಾರೋ ಅಥವಾ ಗೊತ್ತಿಲ್ಲ, ಇವ್ರಿಗೆ ಭಯ ಇರಬೇಕು. ನಾನು ರಾಜು ಎಲ್ಲ ಆದ್ಮೇಲೆ ರೀ ಎಲ್ಲ ಸರಿ ಗೋಪಾಲ್ ಸರ್ಗೆ ಹೆಂಗ್ರಿ ಹೇಳೋದು, ಅವ್ರಿಗೆ ಸ್ವಲ್ಪ ರೆಡಿ ಮಾಡಿ ಹೇಳೋಣ ಕಣ್ರಿ ಅವರು. ಯಾಕೆ ಅಂದರೆ ನಮಗೆ ಭಯ. ಕೆಲವ್ರಿಗೆ ಶಾಕ್ ವಿಷಯ ಹೇಳ್ಬಾರ್ದು, ನಾವೆಲ್ರಿಗೂ ಹೇಳ್ಬೋದ. ಗೋಪಾಲ್ ಸರ್ಗೆ ಹೆಂಗೆ ತಗೋತಾರೋ ಸ್ವಲ್ಪ ನಿಧಾನ ಕೇಳೋಣ ಅಂದರೆ ಹಂಗಂತ ಪಾತ್ರ ಮಾಡಿರೋದು ಬೇರೆ. ಇವ್ರೇನಪ್ಪ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಹಿಂಗೆ ಮಾಡಿಬಿಟ್ಟವ್ರೆ ಏನಪ್ಪ ಅನ್ನೋ ಭಯ ಬಂದುಬಿಟ್ರೆ ಅದೊಂಥರ ನಮಗೆ. ಆಮೇಲೆ ಇವ್ರು ಹೇಳಿದ್ಮೇಲೆ ನನ್ನ ಹತ್ರ ಫೋನಲ್ಲೇ ಮಾತಾಡಲಿಲ್ಲ, ಇದ್ರಕಂಡು ಕೇಳಿಬೇಕಾರೆ ಇಲ್ಲೇ ಕೂತವ್ರೆ ಮಾತಾಡೋಣ ಸರ್ ಅಂತ ಅಲ್ಲ. ಆದರೂ ನಾನೊಂದು 2 ಮಾತು ಹೇಳಿ, ಇಲ್ಲಮ್ಮ ಅವ್ರು ನಿಧಾನಕ್ಕೆ ಮಾತಾಡೋಣ ಹೋಗೋಣ ಅಮ್ಮವ್ರ ಎದುರಿಗೆ ಅಂದರು ಅಂದರೆ ಇಲ್ಲೇ ಭಯ ಐತೆ ಅಂತ. ಅದಕ್ಕೆ ಇವೆಲ್ಲ ಏನು ಗೊತ್ತಾ. ಆಮೇಲೆ ಕೆಲವ್ರು ಹೇಳ್ತಾರೆ ಅವ್ರು ಈಗ ಸುಮ್ಮನೆ ಮಾಡೋಕ್ಕಾಗಲ್ಲ ಸಿನಿಮಾ ಮಾಡಿದ್ರೆ. ಈಗ ಯಾರ ಮನೆ ಮಾಡ್ತಾ ಇದೆಯಪ್ಪ, ಯಶೋರಮ್ಮದೇ, ಅವರಮ್ಮ ಜೋರಿದ್ದಾರ್ರಿ ಮಾಡಬೇಡ್ರಿ ಅಂತ ಕೆಲವು ವಿಷಯ ಬಂದೇ ಬರುತ್ತೆ. ಯಾವುದೂ ಬೇಡ, ಕಂಫರ್ಟ್ ಜೋ ಕೊಟ್ಮೇಲೆ ಈಗ ಅವ್ರು ನಮ್ಗೇನು ಪ್ರಶ್ನೆ ಕೇಳೋಂಗಿಲ್ಲ. ನಾವು ಸಿನಿಮಾ ಆರಾಮಾಗಿ ಮಾಡಿದ್ದೀವಪ್ಪ, ಒಂದು ಸಿನಿಮಾ ಬನ್ನಿ ಅನ್ಬೋದು. ಬಟ್ ಈ ಥರದ್ದು ಕೆಲವು ಸಮಸ್ಯೆಗಳಾಗಬಾರ್ದು ಅನ್ನೋ ಒಂದು ಇಂಟೆನ್ಷನ್. ಆಮೇಲೆ ಗೋಪಾಲ್ ಸರ್ದು ಕಾರ್ತಿಕ್ ಅವ್ರದ್ದಿದೆ ರೀ, ನಾನು ಈಗಲೇ ಒಪ್ಕೊಬಿಟ್ರೆ ಹೆಂಗ್ರಿ, ಯಾರಿಗೂ ತೊಂದರೆ ಕೊಡಲ್ಲ ರೀ, ನೋಡೋಣ ರೀ ಅನ್ನೋರಂತೆ. ಆಯ್ತು ರೀ ಅಂತ ನಾವು ಇವರಿಂದ ಒಂದು 20 ದಿವಸ ಮುಂದಕ್ಕೆ ಹೋದ್ವಿ ಅನ್ಸುತ್ತೆ. 1 ತಿಂಗಳು 20 ದಿವಸ ಮುಂದಕ್ಕೆ ಹೋಗಿದ್ದೀವಿ. ಅವ್ರು ಹೇಳಿದ್ರು ಮಾಡ್ಕೊಳ್ಳಿ ಅಂದೆ. ನನಗೇನು ಅರ್ಜೆಂಟ್ ನಾಳೆನೇ ನಂಗೆ ಏನಾದ್ರು ಬರಬೇಕಿತ್ತು. ಆಯ್ತು ಮಾಡ್ಕೋಗಿ ಅಂದೆ ನಾನು. ಅಂದರೆ ನನಗೆ ಯಾವುದೂ ಈಗಲೇ ಆಗಬೇಕು ಅಂತಿರಲಿಲ್ಲ. ಆರಾಮಾಗಿ ಮಾಡಿ ಅಂದೆ. ಅಮ್ಮ ಕಾಯ್ತೀನಿ ಅಮ್ಮ ಅಂದರು. ಆಮೇಲೆ ನಾನು ಕೆಲವು ಅಡ್ವೈಸ್ ಮಾಡಿದೆ. ನೋಡಿ ಅವರು ಅಮೌಂಟ್ ತಗೋತಾ ಇಲ್ಲ ಅಂದರೆ ಸ್ಕ್ರಿಪ್ಟ್ ಕೊಡಿ ಏನಾರಂತೆ, ದುಡ್ಡು ಇಸ್ಕೊತಾ ಇರಲಿಲ್ಲ. ಈ ಕತೆ ಎಲ್ಲರೂ ಕೇಳಿದ್ಯಾ, ಇದೊಂದು ಹೊಸ ಯಾವ್ದಾರು ಸಿನಿಮಾಗೆ ಹಾಕ್ಬೋದು. ನಾನು ನಿಧಾನಕ್ಕೆ ಇಸ್ಕೊತೀನಿ ಕಣ್ರಿ ದುಡ್ಡು, ಕತೆ ಕೊಡಿ ಅವ್ರಿಗೆ ಕತೆ ಒಳಗಡೆ ಇಷ್ಟು ಒಳ್ಳೆ ಕತೆ ನಾನು ಮಾಡ್ತೀನ ಅಂತ ಇರಬೇಕು. ನಮಗೆ ಯಾವುದು ಕ್ಲಾರಿಟಿ ಬತ್ತಲ್ಲ. ನಾನು ರಾಜಗೆ ರೇಗೋದು, ರಾಜು ನಾನು ತುಂಬ ನೋಡ್ಕೊಬಂದಿದ್ದೀನಿ, ಇದು ಯಾಕೋ ಮಿಸ್ ಹೊಡಿತೈತೆ ರೀ, ಇಲ್ಲಿ ನೋಡ್ರಿ ಸ್ವಲ್ಪ ನನ್ನ ಮಾತು ಕೇಳ್ರಿ, ನನಗೊಂದು ಎಕ್ಸ್ಪೀರಿಯನ್ಸ್. ಈಗ ದುಡ್ಡು ತಗೊಳ್ದೇ ಇರೋರು ಯಾರೂ ಒಳ್ಳೆಯವ್ರಿಲ್ಲ. ದುಡ್ಡು ಬೇಡ, ಆಮೇಲೆ ಕೇಳ್ದ ಈ ಥರ ಏನಾದ್ರು ಬೇಕಾ ಕೇಳ್ರಿ, ಅವ್ರಿಗೆ ಏನಂತ ಕೇಳ್ರಿ ಅಂತ ಆ ಥರ ಎಲ್ಲ ಕನ್ವಿನ್ಸ್ ಮಾಡಿದ್ದು. ಬಟ್ ನನಗೆ ಗೊತ್ತು ಕೆಲವು ಈ ಥರದ್ದೆಲ್ಲ ಜನಗಳಿಗೆ ತೊಂದರೆ ಆಗಬಾರ್ದು ಅಂತಲೇ ಈ ಥರ ಮಾಡಿದ್ದು. ಈಗ 2 ಥರ ಆಗುತ್ತೆ ನಮ್ಮದು, ಇಲ್ಲ ನೆಗೆಟಿವ್ ಬರುತ್ತೆ, ಇಲ್ಲ ಪಾಸಿಟಿವ್ ಬರುತ್ತೆ. ಎಷ್ಟೋ ಜನ ಕೆಲಸ ಹಾಳಾಗ್ಬಿಡುತ್ತೆ ಈ ಥರದ್ದಿಂದ. ಅದಾಗಬಾರ್ದು ನಮ್ಮಿಂದ. ಜೊತೆಗೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ ಎಲ್ಲನೂ ಮಾಡ್ಕೊಬತ್ತಾರೆ, ನಮ್ಗೇನು ಭಯ ಅಂತ. ಆಮೇಲೆ ಇನ್ನೊಂದಾಯಿತು ಪೃಥ್ವಿ ಏನೋ ಒಂದು ಮನೆ ಏನೋ ತೊಗೊಳೋಕ್ಕೆ ರೆಡಿ ಮಾಡಿ ಬ್ಯಾಂಕ್ ಅವರು ಏನೋ ಬರ್ತಾಯಿದ್ದಾರೆ ಸರ್, ರಜಾನೋ ಏನೋ ಬೇರೋ ಅಂತ ಅಂದ್ರಂತೆ. ಸರಿ, ಆ ಕಂಪ್ನಿ ಇದು ಯಾವ ಕಂಪ್ನಿ ಕೆಲಸ ಮಾಡ್ತಿದ್ವಲ್ಲ, ಕಂಪ್ನಿಯಿಂದ ಅಂತ ಎಲ್ಲ ಹೋಗೋದಲ್ಲ ಚೆಕ್ ಎಲ್ಲ. ಆ ಕಂಪ್ನಿಯಿಂದ ಒಂದು ಬ್ಯಾಂಕ್ ಅವ್ರು ಹೇಳೋರು ಏನು ಕೆಲಸ ಗೊತ್ತಲ್ಲ. ಇವತ್ತು ಸಿನಿಮಾದವ್ರಿಗೆ ನಾವು ಬಂದಿದ್ದೀವಿ, ಲೋನ್ ಕೊಡುವಾಗ ಎಷ್ಟು ಮಾತಾಡ್ತಾರೆ, ಯಜಮಾನರು ಡ್ರೈವರ್ ಅವ್ರಿಗೂ ಲೋನ್ ಕೊಡ್ತಿರಲ್ಲ, ಅವೆಲ್ಲ ನಾವು ನೋಡಿದ್ದೀವಿ. ಆಮೇಲೆ ನಾನು ಹೇಳಿದೆ ಯಾವ ಬ್ಯಾಂಕ್ ಅಂತ ಅಂದರು. ಅದು ಯಾವುದೋ ಬ್ಯಾಂಕ್ ಹೇಳಿದ್ರು. ಸರಿ ಆಯಿತು, ಒಂದು ಕೆಲಸ ಮಾಡೋಕ್ಕೆ ಹೇಳಿ ನಾನು ಲೆಟ್ರ್ ಕೊಡೋಕ್ಕಾಗಲ್ಲ. ಲೆಟ್ರೆಲ್ಲ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ ನಮ್ದು ಯಾವುದು ಬ್ಯಾನರ್, ನಾನು ಹಿಸ್ಟ್ರಿ ಬಂದುಬಿಡುತ್ತೆ. ಆಮೇಲೆ ಅದ್ರ ಜೊತೆಗೆ ನಂಗೆ ಬೇರೆ ಬ್ಯಾಂಕ್ ಜೊತೆ ಅಷ್ಟು ಕಮ್ಯುನಿಕೇಷನ್ ಇಲ್ಲ. ಪೃಥ್ವಿ ಅವ್ರಿಗೆ ಇಲ್ಲ ಅಮ್ಮ ನೋಡಿ ಅಮ್ಮ ಅಂತ ಇವರು ಸ್ವಲ್ಪ ನೀಟಾಗಿ ಕನ್ವಿನ್ಸ್ ಮಾಡೋಕ್ಕೆ ಶುರುವಾದ್ವಿ. ಬಿಡ್ರಿ ಅವ್ರು ಸಿನಿಮಾ ಮಾಡಲಿ, ಆಮೇಲೆ ನೋಡೋಣ ಸುಮ್ಮನಿರ್ರಿ. ಯಾಕೀಗ ನಾವೇನೋ ಹೇಳೋಕ್ಕೋದ್ರೆ ಏನಪ್ಪ ಇವರು ಒಂಥರ ತುಂಬ ಹೇಳೋಕ್ಕೋದ್ರೆ ಕೆಲವ್ರು ತೊಗೊಳಲ್ಲ. ಇಲ್ಲ ಅಮ್ಮ ಪೃಥ್ವಿ ಅವ್ರಿಗೆ ಬೇಕಂತೆ, ನೀವು ಬೇರೆ ಬ್ಯಾಂಕ್ ಅವ್ರು ಕಳಿಸ್ಲಕ್ಕೆ ಹೇಳಿ ಕೆನರಾ ಬ್ಯಾಂಕಿಗೆ ಒಂದು ಸರಿ ಮಾತಾಡಿದೆ. ಅವರು ಗೊತ್ತಲ್ಲ ನನಗೆ ಚೆನ್ನಾಗಿ ಪರಿಚಯ. ಅವರು ಅಂದರು ಅಮ್ಮ ಏನರಮ್ಮ, ಆಮೇಲೆ ನಿಮ್ಮೂರು ಹುಡುಗ ಅಂತ ಹೇಳಿದೆ ಅವ್ರಿಗೆ. ಕೆನರಾ ಬ್ಯಾಂಕು ಸೌತ್ ಕರ್ನಾಟಕ
ಅದೇ ನಿಮ್ಮೂರ್ದು ಮಂಗಳೂರು ಬ್ಯಾಂಕು ತುಂಬ ಅಲ್ಲಿಯವರೆಲ್ಲ ಅಲ್ಲೇ ಪರಿಚಯ ನನಗೆ. ಅವಾಗ ಸುಮ್ಮನೆ ಒಂದು ಮ್ಯಾನೇಜರ್ ತುಂಬ ಪರಿಚಯ, ಅಣ್ಣಂಗೆ ಹೊಸಕೆರೆಯಲ್ಲಿ ಮನೆ ಕೊಡುವಾಗಲೂ ಅವರು ತುಂಬ ಧೈರ್ಯ ಮಾಡಿ ಕೊಟ್ಟಿದ್ರು. ಅವಾಗ ನಾವಿಷ್ಟು ಬೆಳೆದಿರಲಿಲ್ಲ. ಅವರು ಮ್ಯಾಂಗ್ಳೂರಲ್ಲಿದ್ದಾರೆ. ನಾನು ಸುಮ್ಮನೆ ಹೇಳಿದ ತಕ್ಷಣ ಅಮ್ಮ ನಿಮಗಿಲ್ಲ ಅಂತೀವ, ನೀವು ಹೇಳಿದ ಮೇಲೆ ಕೊಡೋದೆ, ಅದು ನಿಮ್ಮ ಸಿನಿಮಾ ಹೀರೋ ಬೇರೆ ಅಂದಿದ್ದು. ಅದೇನೋ ವೆರಿಫೈ ಎಲ್ಲ ಮಾಡೋಕ್ಕೆ ಕಳಿಸಿದ್ವಿ. ಅಲ್ಲೇನೋ ಸಣ್ಣ ಪುಟ್ಟ ಬ್ಯಾಂಕಿಗೇನೋ ಆಯಿತು. ಸರಿ ಇವರು ಆಮೇಲೆ ಮಾಡೋಣ ಬಿಡಿ ಅಂತ ಸುಮ್ಮನಾದರು. ಅವಾಗ ಇವ್ರಿಗೆ ಯೋಚನೆ ಅಂತೆ, ಯಾರು ಪ್ರೊಡ್ಯೂಸರು, ಡಾನ್ಕಿನ ಹೆಸರೇ ಬರ್ತಾ ಇಲ್ಲ, ಎಲ್ಲರೂ ಸ್ಮಗ್ಲಿಂಗ್ ದುಡ್ಡು ಅಂತ. ಅಯ್ಯೋ ಒಳ್ಳೆ ನಗು. ಇದೆಲ್ಲ ಎಷ್ಟು ಬರುತ್ತೆ ಸಂಶಯ ಅಂದರೆ, ಇದ್ಯಾರಪ್ಪ ಫೋನ್ ಮಾಡಿ ಮನೆಗೆ ಬಂದು ಬ್ಯಾಂಕ್ ಅವರೆಲ್ಲ ರಿಸರ್ಚ್ ಮಾಡಿ ಕೆಲಸ ಮಾಡ್ತಾರೆ. ಈಗ ಒಂದು ಫೋನ್ ನೋಡಿದ್ರೆ ಬ್ಯಾಂಕ್ ಅವ್ರು ಯಾರ ಮನೆಗೂ ಹೋಗಲ್ಲ. ನನಗೆ ಅವರು ಅಷ್ಟು ಕಮ್ಯುನಿಕೇಷನ್ ಇಟ್ಕೊಂಡಿದ್ದೀವಿ. ಯಶಿಲ್ಲ, ನಾನು ಜಾಸ್ತಿ ವ್ಯವಹಾರದಲ್ಲಿ. ಅವರು ತುಂಬ ದೊಡ್ಡ ಫ್ಯಾನ್. ಅವರು ನಾರಾಯಣ್ ಭಟ್ರು ಅಂತ ಅವರು ಯಶಿಗೆ ಹೊಸಕೆರೆಯಲ್ಲಿ ಮನೆ ಮಾಡುವಾಗ ಎಲ್ಲ ಬ್ಯಾಂಕು ರಿಜೆಕ್ಟ್ ಮಾಡಿ ತಂದು ಫೈಲ್ ಎಸ್ಬಿಟ್ಟು ನಂದಿನಿ ಮನೆಗೆ ಹೋದೆ. ಹೋಗಪ್ಪ ನೀನು ಕೊಡೋದು ಸಾಕಾಗಲ್ಲ ಅಂತ ಮಂಜು ಅವ್ರ ಮನೆ ತಗೊಳ್ಳುವಾಗ. ಆಮೇಲೆ ಏನಾಯಿತು, ಬಂದು ಸುಮ್ಮನೆ ಕೊಟ್ಟೆ, ಅಮ್ಮ ನಾನು ಕೊಡ್ತೀನಿ ಅಂತ ಕೊಟ್ಟರು. ಆದರೆ 20 ಲಕ್ಷ ವೇರಿಯೇಷನ್ ಬಂತು. ಇವ್ರು ರಿಸ್ಕ್ ತಗೊಂಡು ಕೊಟ್ಟಿದ್ರು. ಆಮೇಲೆ ನಾವು ಅಣ್ಣ ಒಂದೇ ಚೆಕ್ಕಲ್ಲಿ ಯಾವುದ್ರಲ್ಲ ತೀರಿಸಿದ್ವಿ. ಬಟ್ ಆ ಥರ ಇರೋ ಬ್ಯಾಂಕಲ್ಲಿ ನಾವು ಕೆಲಸ ಮಾಡಿರೋದ್ರಿಂದ ಇವ್ರಿಗೆ ಹೇಳಿದೆ ಧೈರ್ಯವಾಗಿ ಬನ್ನಿ ಅಂತ. ಬಟ್ ಆಮೇಲೆ ಆ ಪ್ಲೇಸ್ ಏನೋ ಬೇಡ ಇದು ಅಂತ ಏನೇನು ಡೌಟ್ಸ್ ಬರುತ್ತೆ. ಬಟ್ ಎಷ್ಟು ಕಷ್ಟ ನಾವು ಆ ಥರ ಸಿನಿಮಾ ಮಾಡ್ಬೇಕಾದ್ರೆ ನೀನೇ ಯೋಚನೆ ಮಾಡೋದು. ಅಷ್ಟು ನಿಮ್ಮ ಅಣ್ಣನೂ ಸಿನಿಮಾ ಫೀಲ್ಡಲ್ಲಿ ಇತ್ಕೊಂಡು ನಾವು ಮಾಡಬೇಕಾದ್ರೆ ಆ ಸಹಜ ಅಲ್ವಾ. ನಾವು ಯಾರ ಹತ್ರನಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಓನರ್ ಯಾರು ಅಂತ ತಿಳ್ಕೊಳ್ಳೋದು ತಪ್ಪಿಲ್ವಲ್ಲ. ಮುಂಚೆ ಪ್ರತಿಯೊಬ್ಬರು ಯೋಚಿಸ್ತಾರೆ. ಬಟ್ ನಮಗಿತ್ತಲ್ಲ ಧೈರ್ಯ, ನನಗೂ ರಾಜುಗೂ. ಯಾವ ಮಾಡಿದ್ಮೇಲೆ ಖುಷಿ ಪಡ್ತಾರೆ, ಬಿಡ್ರಿ ನಾವು ಚೆನ್ನಾಗಿ ಮಾಡೋಣ ಕಣ್ರಿ ಅಂತಿದ್ವಿ ಅಷ್ಟೇ. ಅದೇ ಇವ್ರದ್ದು ಒಂದು ಒಳ್ಳೊಳ್ಳೆ ಮಜಗಳಿದೆ. ಹೇಳವ ನೀನು, ನಿಂದು ಹೇಳವ ಬಣ್ಣದ ಕತೆ ಹೇಳವ, ಬೇಗ ಹೇಳವ. ನಾನು ತುಂಬಾ ರಿಸರ್ಚ್ ಮಾಡಿದ್ದೆ. ಪ್ರೊಡಕ್ಷನ್ ಯಾವುದು, ಯಾರು, ಹೆಣ್ಮಕ್ಳು ಬಿಕಾಸ್ ನಂದು ಫಸ್ಟ್ ಸಿನಿಮಾ ಅಲ್ವಾ. ನನಗೆ ಪ್ರೊಡ್ಯೂಸರ್ ಯಾರು ತುಂಬ ಸಲ ಕೇಳಿದೆ. ಡೈರೆಕ್ಟರ್ ಸರ್ ಹೇಳಿಲ್ಲ, ಹೇಳ್ತೀನಿ ಟೈಮ್ ಬರಲಿ ಹೇಳ್ತೀನಿ ಅಂತಿದ್ರು. ಇವ್ರನ್ನ ಕೇಳಿದೆ, ಇವರಂತೂ ನೀವೇ ಯಾವುದಾದ್ರಿದ್ರೆ ಹೇಳಿ, ಯಾರಾದ್ರೂ ಗೊತ್ತಿದ್ರೆ ಹೇಳಿ ಅಂತಿದ್ರು ಅಂತ ಹೇಳ್ತಾ ಇದ್ರು. ಬಟ್ ನನಗೆಷ್ಟು ಜನ ಗೊತ್ತೋ ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಇವ್ರಿಗೆ ಹೇಳ್ತಾ ಇದ್ದೆ. ಬಟ್ ಅದು ಲಾಸ್ಟ್ವರೆಗೂ ಗೊತ್ತೇ ಆಗಲಿಲ್ಲ ಯಾರು ಅಂತ. ಲಾಸ್ಟ್ ಪೇಮೆಂಟ್ ಆದಾಗ ಪುಷ್ಪ ಅರುಣ್ ಕುಮಾರ್ ಹಾಸನ್ ಬ್ರಾಂಚ್ ಅಂತ ಬಂದಾಗ ಸ್ವಲ್ಪ ಡೌಟ್ ಬಂತು. ಡೈರೆಕ್ಟ್ರನ್ನ ಕೇಳಿದೆ, ಸರ್ ಯಾರು ಅಂತ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮೀಟ್ ಮಾಡಿಸ್ತೀನಿ ಅಂದರು, ಮೀಟ್ ಮಾಡಿದೆ. ಸೊ ಬಟ್ ಇವತ್ತು ಅದೇ ನನಗೆ ಅನಿಸ್ತಾ ಇದೆ, ಏನಾದರೂ ನಾನು ಒಪ್ಕೊಂಡಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಏನೋ ಒಂದು ಡ್ರೀಮ್ ವರ್ಲ್ಡಲ್ಲಿ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ. ಯಾಕಂದರೆ ನನಗೆ ಯಶ್ ಸರ್ನ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಅವರ ಸಿನಿಮಾಗಳಿಗೆ ಫ್ಯಾನು, ಅವ್ರ ಆ್ಯಕ್ಟಿಂಗಿಗೆ ಫ್ಯಾನು. ಬಟ್ ಸಿನಿಮಾಗೆ ಬಂದ ಮೇಲೆ ಅವ್ರು ಬೆಳೆದು ಬಂದಿದ್ದ ರೀತಿಗೆ ಐ ಯೂಸ್ ಟು ಟೇಕ್ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇದು ಮಾಡ್ತಾ ಇದ್ದೆ, ಎಕ್ಸಾಂಪಲ್ ತೊಗೊಂಡು ಮಾಡ್ತಾ ಇದ್ದೆ. ಈಗ ನಾನು ಅವ್ರು ಹೋಮ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ಅದೇ ಒಂಥರ ಏನೋ ಕನ್ಸಿನ ಲೋಕದಲ್ಲಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೊ ಅದು ತುಂಬ ಖುಷಿ ಇದೆ ಅದ್ರ ಬಗ್ಗೆ.